ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಹೊಸದಾಗಿ ಸಂಚಾರಿ ಸಾಥಿ ಅಂತೇಳಿ ಒಂದು ವೆಬ್ಸೈಟ್ ಬಿಟ್ಟಿದ್ದಾರೆ. ಸೊ ಈ ವೆಬ್ಸೈಟ್ನ ವಿಶೇಷತೆ ಏನಪ್ಪ ಅಂದರೆ, ಒಂದು ವೇಳೆ ನಿಮ್ಮ ಮೊಬೈಲ್ ಎಲ್ಲಾದರೂ ಕಳ್ಕೊಂಡಿದ್ರೆ, ಸೊ ಯಾರಾದರೂ ಕಳ್ತನ ಮಾಡಿದರೆ ಆ ಮೊಬೈಲ್ ಡಿವೈಸ್ನ ಯಾವ ಥರ ಟ್ರ್ಯಾಕ್ ಮಾಡೋದು, ಸೊ ಯಾವ ಥರ ಬ್ಲಾಕ್ ಮಾಡೋದು, ಸೊ ಆ ಮೊಬೈಲ್ ಸಿಕ್ಕ ಮೇಲೆ ಯಾವ ಥರ ಅನ್ಬ್ಲಾಕ್ ಮಾಡೋದು. ಈ ಸರ್ವಿಸು ಗೌರ್ಮೆಂಟ್ ಅವರು ಈ ವೆಬ್ಸೈಟ್ನ ಮುಖಾಂತರ ಫ್ರೀಯಾಗಿ ಜನರಿಗೋಸ್ಕರ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ರನ್ನಿಂಗ್ ಇದೆ. ನೀವು ಭಾಳಷ್ಟು ಮೊದಲೆಲ್ಲ ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಮಾಡಿ ನಿಮ್ಮ ರಿಲೇಷನ್ಸ್ ಅವ್ರಿಗೆ, ಫ್ರೆಂಡ್ಸಿಗೆ ಭಾಳಷ್ಟು ಸಿಮ್‌ನ ನೀವು ಎತ್ಕೊಟ್ಟಿರ್ತೀರಿ. ಸೊ ಅದು ಈಗ ಯೂಸಲ್ಲಿದೆನಾ ಇಲ್ವಾ? ಯೂಸಲ್ಲಿ ಇಲ್ಲಾಂದರೆ ಅದನ್ನು ಯಾವ ಥರ ಬ್ಲಾಕ್ ಮಾಡೋದು? ಸೊ ಈ ಥರ ಎಲ್ಲ ಫೆಸಿಲಿಟಿ ಗೌರ್ಮೆಂಟ್ ಅವರು ಈಗ ಫ್ರೀಯಾಗಿ ಜನರಿಗೋಸ್ಕರ ಬಿಟ್ಟಿದ್ದಾರೆ. ಸೊ ಅದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಎಂಡ್ ತನಕ ಕ್ಲೀನಾಗಿ ನೋಡಿ. ಸೊ ಇದು ನಿಮಗೆ ಸಾಕಷ್ಟು ಹೆಲ್ಪ್‌ಫುಲ್ ಆಗುತ್ತೆ. ಇದು ಫ್ರೀ ಆಫ್ ಕಾಸ್ಟ್ ಕೂಡ. ಸೊ ಆ ನೋಡಿ, ಈ ವೆಬ್ಸೈಟ್ ಬಂದು ಸಂಚಾರಿ ಸಾಥಿ .gov.in ಅಂತೇಳಿ. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಮೇಲೇನೆ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ ಲಾಸ್ಟ್ ಯುವರ್ ಮೊಬೈಲ್‌ನ. ಸೊ ಯಾವ ಥರ ಟ್ರೇಸು, ಬ್ಲಾಕು ಮಾಡ್ಬೋದಂತ ಫೆಸಿಲಿಟಿ ಅವೈಲೇಬಲ್ ಇದೆ ಅಂತ ಕೊಟ್ಟಿದ್ದಾರೆ ಮೇಲೆ ವೆಬ್ಸೈಟಲ್ಲಿ. ಸೊ ಈ ವೆಬ್ಸೈಟ್ ಓಪನ್ ಆದಮೇಲೆ ನೀವು ಸ್ವಲ್ಪ ಕೆಳಗಡೆ ಬಂದರೆ ಸ್ಕ್ರೋಲ್ ಮಾಡಿ ನೋಡಿ, ಈ ಥರ ಸಿಟಿಜನ್ ಸೆಂಟ್ರಿಕ್ ಸರ್ವಿಸ್ ಅಂತ ಇದೆ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ ಕಾಣಸಿಗುತ್ತೆ. ಒಂದು ಬ್ಲಾಕ್ ಯುವರ್ ಲಾಸ್ಟ್ ಆ್ಯಂಡ್ ಸ್ಟೋಲ್ ಮೊಬೈಲ್ ಅಂತೇಳಿ. ಸೆಕೆಂಡ್ ಬಂದು ನೋ ಯುವರ್ ಮೊಬೈಲ್ ಕನೆಕ್ಷನ್. ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಏನಾನ ಕಳೆದೋಗಿದ್ರೆ ಈ ವೆಬ್ಸೈಟ್ಗೆ ಬಂದು ಬ್ಲಾಕ್ ಯುವರ್ ಲಾಸ್ಟ್ ಮೊಬೈಲ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ನಿಮಗೆ 2 ಆಪ್ಷನ್ ಇದೆ. ಬ್ಲಾಕ್ ಅಂತೇಳಿ ಒಂದು, ಸೆಕೆಂಡ್ ಬಂದು ಅನ್ಬ್ಲಾಕ್ ಅಂತೇಳಿ. ನೀವು ಫಸ್ಟ್ ಬ್ಲಾಕ್ ಅಂತ ಕ್ಲಿಕ್ ಮಾಡಿದರೆ ಸೊ ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಅಪ್ಲಿಕೇಶನ್ನ ನೀವು ಫಿಲ್ ಮಾಡಬೇಕು ಬ್ಲಾಕ್ ಮಾಡಬೇಕಂದ್ರೆ. ಈ ಅಪ್ಲಿಕೇಶನಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂದರೆ, ಡಿವೈಸ್ ಇನ್ಫಾರ್ಮೇಷನ್ ಕೊಡಬೇಕು ಫಸ್ಟು ಟ್ಯಾಬಲ್ಲಿ. ನಿಮ್ಮ ಮೊಬೈಲ್ ನಂಬರು, ಸಿಮ್ 1, ಸಿಮ್ 2, IMEI ನಂಬರು, ನಿಮ್ಮದು ಯಾವ ಫೋನು, ಮತ್ತು ಆ ಫೋನ್ನ ಇನ್ವಾಯ್ಸು, ನೀವು ತೊಗೊಂಡಾಗ ನಿಮ್ಗೆ ಬಿಲ್ ಕೊಟ್ಟಿರ್ತಾರಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು. ಮತ್ತು ನೀವು ಎಲ್ಲಿ ಕಳ್ಕೊಂಡಿದ್ದೀರಿ, ಪ್ಲೇಸು, ಸ್ಟೇಟು, ಡಿಸ್ಟಿಕ್ಕು, ಮತ್ತು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ಮೇಲೆ ಅವರು ನಿಮಗೆ ಪೊಲೀಸ್ ಕಂಪ್ಲೇಂಟ್ ರಿಸಿಪ್ಟ್ ಕೊಟ್ಟಿರ್ತಾರಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ ಮೊಬೈಲ್ ಓನರ್ ಪರ್ಸ್ನಲ್ ಇನ್ಫಾರ್ಮೇಷನ್, ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ನಿಮ್ಮದು ಐಡೆಂಟಿಟಿ ಅಂದರೆ ಫಾರ್ ಎಕ್ಸಾಂಪಲು ಪಾನು, ವೋಟರ್ ID ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ಇದೆಲ್ಲ ಫಿಲ್ ಮಾಡಿ ಇಲ್ಲಿ ಸ್ಟಾರ್ ಅಂತ ಇದೆಯಲ್ಲ, ಇವು ಮಾತ್ರ ಕಂಪಲ್ಸರಿ ನೀವು ಫಿಲ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲು ಅಪ್ಲೋಡ್ ಮೊಬೈಲ್ ಪರ್ಚೇಸ್ ಇನ್ವಾಯ್ಸ್ ಅಂತ ಇದೆಯಲ್ಲ, ಇದು ಸ್ಟಾರ್ ಇಲ್ಲ. ಇದು ನೀವು ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ನಡೆಯುತ್ತೆ. ನಿಮ್ಮ ಮೊಬೈಲ್ ನಂಬರ್, ಫಸ್ಟ್ ಮೊಬೈಲ್ ನಂಬರ್ ಮಾತ್ರ ಹಾಕಬೇಕು. ಇನ್ನು ಮಿಕ್ಕಿದ ಇನ್ಫಾರ್ಮೇಷನ್ ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಓಕೆನಾ? ಸೊ ಇದೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮದು ಇಲ್ಲಿ ಚೆಕ್ ಯುವರ್ ರಿಕ್ವೆಸ್ಟ್ ಸ್ಟೇಟಸ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಪ್ರೋಸೆಸ್ ಆಗಿರೋ ಡೀಟೇಲ್ಸು ತೋರಿಸುತ್ತೆ. ಸ್ವಲ್ಪ ದಿನದ ನಂತರ ಅದು ಬ್ಲಾಕ್ ಆಗುತ್ತೆ. ಸೊ ಬ್ಲಾಕ್ ಆದಮೇಲೆ ಆಮೇಲೆ ನಿಮಗೆ ಸಿಕ್ತು ಆ ಮೊಬೈಲ್ ಅಂತಂದರೆ ಅದನ್ನು ಯಾವ ಥರ ಅನ್ಬ್ಲಾಕ್ ಮಾಡಬೇಕಂದ್ರೆ ಇಲ್ಲಿ ಪಕ್ಕದ್ದೇ ಆಪ್ಷನ್ ಇದೆ, ಅನ್ಬ್ಲಾಕ್ ಅಂದರೆ ಅಂಥೇಳಿ ನಿಮ್ಮದು ರಿಕ್ವೆಸ್ಟ್ ID, ಮೊಬೈಲ್ ನಂಬರ್ ಹೊಡೆದು ಇಲ್ಲಿ ನೋಡಿ, ರಿಕವರ್ಡ್ ಬೈ ಪೊಲೀಸು ಇದೆಲ್ಲ ಕೇಳುತ್ತೆ. ಹೆಂಗೆ ಸಿಕ್ತು ಅಂತ. ಅದನ್ನು ಆಪ್ಷನ್ಸ್ ನೀವು ಎಂಟ್ರಿ ಮಾಡಿ, ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ, ಗೆಟ್ OTP ಎಂಟ್ರಿ ಮಾಡಿ, ಸಬ್ಮಿಟ್ ಅಂತ ಮಾಡಿದ್ರೆ ಸಿಕ್ಕಿರೋ ಮೊಬೈಲ್ ಕೂಡ ಅನ್ಬ್ಲಾಕ್ ಆಗುತ್ತೆ. ಸೊ ಈ ಥರ ನೀವು ಮೊಬೈಲ್ನ ಕಳ್ಕೊಂಡಿದ್ದರೆ ಬ್ಲಾಕ್ ಮಾಡ್ಬೋದು, ಅನ್ಬ್ಲಾಕು ಮಾಡ್ಬೋದು, ಮತ್ತು ನಿಮ್ಮದು ರಿಕ್ವೆಸ್ಟ್ ಸ್ಟೇಟಸ್ ಕೂಡ ಇಲ್ಲಿ ಈಸಿಯಾಗಿ ಚೆಕ್ ಮಾಡ್ಬೋದು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ನೋ ಯುವರ್ ಮೊಬೈಲ್ ಕನೆಕ್ಷನ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಹೆಸರಲ್ಲಿ, ನಿಮ್ಮ ಮೊಬೈಲ್ ನಂಬರಲ್ಲಿ ಎಷ್ಟು ಕನೆಕ್ಷನ್ಸ್ ಇದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನನ್ನ ಮೊಬೈಲ್ ನಂಬರ್ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಯಾಪ್ಚಾ ಕೋಡ್ ಕೂಡ ಹಾಕ್ತಾ ಇದ್ದೀನಿ. ನೋಡಿ, OTP ಸೆಂಟ್ ಆಗಿದೆ ಈಗ ನನ್ನ ಮೊಬೈಲ್ ನಂಬರ್ಗೆ.
ನೋಡಿ, ನಮ್ಮ ಮೊಬೈಲ್ ನಂಬರು ಹಾಕಿ ಓಪನ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ. ನಿಮಗೆ 3 ಆಪ್ಷನ್ ಸಿಗುತ್ತೆ. ನಾಟ್ ಮೈ ನಂಬರು, ನಾಟ್ ರಿಕ್ವೈರ್ಡ್, ರಿಕ್ವೈರ್ಡ್ ಅಂತೇಳಿ. ಈಗ ನನ್ನ ಮೊಬೈಲ್ ನಂಬರ್ದು ಒಂದೇ ಇರೋದು. ನನ್ನ ಮೊಬೈಲ್ ನಂಬರಲ್ಲಿ ಒಂದೇ ಚಾಲ್ತಿಯಲ್ಲಿರೋದು, ಬೇರೆ ಕನೆಕ್ಷನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮ್ದೇನಾದರೂ ಇಲ್ಲಿ ಲಾಗಿನ್ ಆದಮೇಲೆ ಕೆಲವ್ರದ್ದೆಲ್ಲ 4-5 ನಂಬರ್ಸ್ ತೋರಿಸುತ್ತೆ ನಿಮ್ಮ ಹೆಸರಲ್ಲಿ. ಓಕೆನಾ? ಸೊ ಆ ಥರ ಇದ್ದಾಗ ಇವಾಗ ನಾಟ್ ಮೈ ನಂಬರ್ ಅಂತ ಕ್ಲಿಕ್ ಮಾಡಿದರೆ ಅದು ಬ್ಲಾಕ್ ಆಗುತ್ತೆ. ನಾಟ್ ರಿಕ್ವೈರ್ಡ್ ಅಂತ ನನ್ನ ನಂಬರ್ ಅಲ್ಲ ಅಂತ ಕ್ಲಿಕ್ ಮಾಡಿದರೆ ಅದು ಬ್ಲಾಕ್ ಆಗುತ್ತೆ. ನಾಟ್ ರಿಕ್ವೈರ್ಡ್ ಅಂತ ಕ್ಲಿಕ್ ಮಾಡಿದ್ರೂ ಬ್ಲಾಕ್ ಆಗುತ್ತೆ. ಸೊ ನೀವು ರಿಕ್ವೈರ್ಡ್ ಅಂತ ಕ್ಲಿಕ್ ಮಾಡಿದರೆ ಚಾಲ್ತಿಯಲ್ಲಿದೆ ಅಂತೆ, ರನ್ನಿಂಗಲ್ಲಿರುತ್ತೆ. ಸೊ ಈ ಥರ ನಿಮ್ಮ ಮೊಬೈಲ್ ನಂಬರ್ ಯೂಸ್ ಮಾಡಿ ನಿಮ್ಮ ಅಂಡರ್ ಎಷ್ಟು ಕನೆಕ್ಷನ್ಸ್ ಇದೆ ಅಂತಲೂ, ರಿಜಿಸ್ಟರ್ಡ್ ಇದೆ ನಿಮ್ಮ ಹೆಸರಲ್ಲಿ ಅಂತಲೂ ನೀವು ಚೆಕ್ ಮಾಡ್ಬೋದು. ಸೊ ಮುಂದೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ, ಯಾವ ಥರ ನಿಮ್ಮ ಮೊಬೈಲ್ ನಂಬರ್ನ ಟ್ರ್ಯಾಕ್ ಮಾಡ್ಬೋದು ಅಂತ. ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ. ಬಾಯ್.